31 ಮತ್ತು 1ನೇ ತಾರೀಕು ನಮ್ಮ ಇಜ್ತಿಮಾ ನಡೀತಿದೆ. ಅದರ ಪ್ರಯುಕ್ತ ತಮ್ಮೆಲ್ಲರಿಗೂ ಶುಭಾಶಯಗಳು ಅರ್ಪಿಸಿದ್ದೇನೆ. ಇಜ್ತಿಮಾ ಅಂತ ಹೇಳಿದರೆ ಒಗ್ಗೂಡುವಿಕೆ ಎಂದರ್ಥ, ಅಂದರೆ ಸೇರೋದು. ನಾವು ಈ ಇಜ್ತಿಮಾದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿಯು ಈ ಇಜ್ತಿಮಾದಲ್ಲಿ ಪಾಲ್ಗೊಳ್ತಾರೆ. ಈ ಇಜ್ತಿಮಾದ ವ್ಯವಸ್ಥೆ ಏನಪ್ಪ ಅಂತ ಹೇಳಿದರೆ, ನನ್ನ ಬಲಗಡೆ ಇರೋ ವೇದಿಕೆ ನಮಾಜಿನ ವೇದಿಕೆ, ಮತ್ತು ಎಡಗಡೆ ಇರೋದು ಊಟದ ವ್ಯವಸ್ಥೆ, ಮತ್ತು ಮನುಷ್ಯರಿಗೆ ಬೇಕಾಗುವ ದೈನಂದಿನ ವ್ಯವಸ್ಥೆಗಳ ಬಗ್ಗೆ ರಿಸರ್ಚ್ ರೂಮು, ಲೆಟ್ರಿನ್ ರೂಮ್, ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಸಾರ್ವಜನಿಕರು ಬಂದು ಉಚಿತವಾಗಿ ಜ್ಯೂಸು ಮತ್ತು ಕರಗಿಣಗಳೆಲ್ಲ ಎಲ್ಲರಿಗೂ ಹಂಚುತ್ತಿದ್ದಾರೆ. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಇದು ನಮ್ಮ ಹಿರಿಯರು ಈ ವೇದಿಕೆ ಮೇಲಿಂದ 3 ರೀತಿಯ ಭಾಷಣಗಳನ್ನು ಮಾಡ್ತಾರೆ. ಮೊದಲಿಗೆ ಭೂಮಿಯ ಒಳಗಿರುವ ಅಂತರಂಗದಲ್ಲಿ ಏನಿದೆ ಅದರ ಬಗ್ಗೆ ಪ್ರಯುಕ್ತ ಮಾತಾಡ್ತಾರೆ. ಎರಡನೇದಾಗಿ ಭೂಮಿಯ ಮೇಲೆ ನಾವು ಯಾವ ರೀತಿ ನಡವಳಿಕೆ ಮಾಡ್ಕೋಬೇಕು, ನಮ್ಮ ಪರಿಸರ ಹೇಗಿರಬೇಕು, ನಮ್ಮ ನೆರೆಯವರೊಂದಿಗೆ ಯಾವ ರೀತಿ ನಾವು ಬಾಳ್ವೆ ಮಾಡಬೇಕು, ನಮ್ಮ ರಾಜ್ಯದ ಯಾವುದೇ ಕಾನೂನು ಕಟ್ಟಳೆಗಳಿಗೆ ಯಾವ ರೀತಿ ತಲೆಬಾಗಬೇಕು ಎಂಬ ಬಗ್ಗೆ ಮಾತಾಡ್ತಾರೆ. ಇದನ್ನೆಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ನಮಗೆ ಮೇಲೆ ದೋಜಖ್ ಜನ್ನತ್ ಅಂದರೆ ಸ್ವರ್ಗ ಮತ್ತು ನರಕಗಳ ಪಠ್ಯವನ್ನು ನಮ್ಮ ಹಿರಿಯರು ಹಿತವಚನ ಮತ್ತು ಧರ್ಮಪಾಲನೆ ಬಗ್ಗೆ ಮೂಲಕ ನಮಗೆಲ್ಲ ತಿಳಿಸ್ಕೊಡ್ತಾರೆ. ಮತ್ತೊಮ್ಮೆ ಈ ವ್ಯವಸ್ಥೆಯಲ್ಲಿ ನೀವು ಪಾಲ್ಗೊಂಡಿರುವ ಎಲ್ಲರಿಗೂ ಶುಭಾಶಯಗಳು ಅರ್ಪಿಸುತ್ತಾ ಮುಬಾರಕ್ಬಾದಿ ಪೇಶ್ ಮಾಡುತ್ತಾ ತಮ್ಮ ಈ ವಿಡಿಯೋ ಮಾಡ್ತಿರುವ ನನ್ನ ಫ್ರೆಂಡ್ಸಿಗೂ ಸಹ ನಾನು ಮೀಡಿಯಾದವರಿಗೂ ಸಹ ನಾನು ನನ್ನ ಆತ್ಮೀಯ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರಿಗೆ ಈ ಇಜ್ತಿಮಾದ ಪರವಾಗಿ ಶುಭಾಶಯಗಳು ಅರ್ಪಿಸುತ್ತಾ ಈ ನಮ್ಮ ಹಿರಿಯ ಜಾಮಿಯಾ ಮಸೀದಿಯ ಪರವಾಗಿ ಮಾಲಾರ್ಪಣೆಯನ್ನು ಅರ್ಪಿಸುತ್ತೇನೆ. ನಿನ್ನೆ ಬರಬೇಕಿತ್ತು, ಅವರು ಕಾರಣದಿಂದ ಬರಲಿಲ್ಲ. ಇವತ್ತು ಅವರ ಅದೃಷ್ಟ ಇವತ್ತಿದೆ. ನಡೀತಕ್ಕಂಥ ಇಜ್ತಿಮಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಬೀರೂರಿನ ಜಾಮಿಯಾ ಮಸೀದಿಯ ಎಲ್ಲ ಮುಖ್ಯಸ್ಥರು ಕೂಡ ಬಂದು ನನಗೆ ನಿನ್ನೆ ಗುರುವಾರಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದರು. ಆದರೆ ನಿನ್ನೆ ನನಗೆ ವಿಧಾನಸಭೆಯ ಕಮಿಟಿ ಸಭೆ ಇದ್ದಿದ್ದರಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾಳೆ ಬರ್ತೀನಿ ಅಂತ ಹೇಳಿ ಇವತ್ತು ಶುಕ್ರವಾರ ಆಗಮಿಸಿದ್ದೇನೆ. ಬಹುಶಃ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಬೀರೂರು ಮುಸಲ್ಮಾನರು ಅತ್ಯಂತ ಒಂದು ಪ್ರೀತಿಯ ವಾತಾವರಣದಲ್ಲಿ ಅತ್ಯಂತ ಸಡಗರದಿಂದ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದೇ ರೀತಿ ಈ ಬಾರಿ ಇಜ್ತಿಮಾವನ್ನು ಕೂಡ ಜಾಮಿಯಾ ಮಸೀದಿಯವರು ಎಲ್ಲ ಮಸೀದಿಗಳ ವಿಶ್ವಾಸದೊಂದಿಗೆ ಅತ್ಯಂತ ಸಡಗರದಿಂದ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಅಷ್ಟು ಅದ್ಧೂರಿಯಾಗಿ ನನಗೆ ದಿನನಿತ್ಯ ಬೀರೂರಿನ ಪುರಸಭೆ ಸದಸ್ಯರು ಶಶಿಯಣ್ಣ ಎಲ್ಲರೂ ಮಾತಾಡೋರು. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಆ ಜನಗಳನ್ನ ನೋಡಲಿಕ್ಕೆ ಒಂದು ಖುಷಿ ಅಂತ. ಈ ಒಂದು ಇಜ್ತಿಮಾ ಆಚರಣೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಒಂದು ನೆಮ್ಮದಿ ವಾತಾವರಣ ಕೊಡಲಿ, ಅವರಿಡಿದಂಥ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರದಲ್ಲಿ, ಕೃಷಿಯಲ್ಲಿ ಜಯ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಕೂಡ ಬೇಡ್ತಾ ಈ ಕಾರ್ಯಕ್ರಮಕ್ಕೆ, ಇಂದು ಇಜ್ತಿಮಾ ಕಾರ್ಯಕ್ರಮಕ್ಕೆ ಏನು ಜಾಮಿಯಾ ಮಸೀದಿಯವರು ಮಾಡ್ತಿರ್ತಕ್ಕಂಥ ಇಜ್ತಿಮಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಶುಭಾಶಯಗಳನ್ನ ಕೊಡ್ತೇನೆ.